ಬೇರೆ ತಾಲೂಕು ಜಿಲ್ಲೆಯವರು ಬಂದು ಸರ್ ನಾವು ಬಡವರು ಅಂತಾರೆ. ನಾನೇನ್ ಮಾಡ್ಲಿ, ಕೊಡ್ತಾ ಇದೀನಿ ಸಿಟ್ಟು. ತುಮಕೂರಿಂದ ಬಂದು ಮನೆ ಮಾಡ್ಕೊಂಡಿದ್ದಾರೆ ಇಬ್ರು ಮಕ್ಕಳು. ನಾನೇನ್ ಮಾಡ್ಲಿ, ನೋ ಅನ್ನಕ್ಕಾಗಲ್ಲ. ಆಗ್ಲಿ ಭಗವಂತ. ಸರ್ ನನಗೆ ನೀವು ನಂಬಲ್ಲ ಸರ್, ಈಗ ಟೀಚರ್ಸು, ಟ್ರಾನ್ಸ್ಪೋರ್ಟೇಷನ್ನು 20-25 ಲಕ್ಷ ಖರ್ಚು ಬರುತ್ತೆ ಸರ್ ಮಿನಿಮಮ್. ನಾನು ಹೇಳ್ತಾ ಇರೋದು, ಇನ್ನು ಮೆಟೀರಿಯಲ್ ಎಲ್ಲ ಸೇರಿಸಿದ್ರೆ ಜಾಸ್ತಿ ಖರ್ಚು ಬಂದ್ಬಿಡುತ್ತೆ. ಮತ್ತೆ ಮಕ್ಕಳಿಗೆ ಊಟ ಕೊಡ್ತಿದ್ದೀನಿ, ಇವೆಲ್ಲ ದುಡ್ಡು ಜಾಸ್ತಿಯಾಗಿ ಮಾಡ್ತಿದ್ದೀನಾ? ನನ್ನ ಕಾರ್ ಮೇಲೆ, ಮನೆ ಮೇಲೆ ಇನ್ನೂ EMI ಇದೆ ಅಲ್ವಾ, ಎಲ್ಲ EMI ನಡೀತಿದೆ. ನಾನು ದಾನ ಧರ್ಮ ಅಂದರೆ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋದು ಅಂತ, ಬಡವ್ರ ಮಕ್ಕಳಿಗೆ. ಆ ಪ್ರೋಗ್ರಾಮಲ್ಲಿ ನೀವು ನಂಬ್ತಿರಲ್ಲ ಸರ್, 130ರಿಂದ 140 ಜನ SC/ST ಮಕ್ಕಳಿದ್ದಾರೆ ಸರ್. ಪಾಪ 50,000 ರೂಪಾಯಿ ದುಡ್ಡು ಕೊಟ್ಟು ಅವರು ಕ್ರ್ಯಾಶ್ ಕೋರ್ಸ್ಗೆ ಹೋಗೋಕ್ಕಾಗುತ್ತಾ ಸರ್? ಆ ಮಕ್ಕಳ ಲೈಫ್ಗೆ ಪ್ರದೀಪಣ್ಣ ಆಶಾ ಕಿರಣ ತಾನೆ ಅಲ್ವಾ? ಅವ್ರ ಜೀವನ ಚೆನ್ನಾಗಿರ್ಬೇಕಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ಶಾಸಕ ಕಮಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ಇನ್ನೊಂದು 2 ಹಳ್ಳಿ ಪೆಂಡಿಂಗ್ ಇದೆ. ಇವತ್ತು ಬೋಡ್ನಾಗೇನಹಳ್ಳಿ, ಮುದ್ಲಹಳ್ಳಿ, ದಿನ್ನಹಳ್ಳಿಗೆ ವಿಸಿಟ್ ಕೊಟ್ಟಿದ್ದೀವಿ. 3 ಊರಲ್ಲಿ ವಾಟರ್ ಫಿಲ್ಟರ್ ಕೇಳಿದರೆ 3 ಊರಿಗೂ ಸೇರಿ 2 ವಾಟರ್ ಫಿಲ್ಟ್ರು ಮತ್ತು ರಸ್ತೆ ಚರಂಡಿ ಕೇಳಿದ್ದಾರೆ. ಮತ್ತು ತುಂಬ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ. ಮತ್ತು ಈ ಊರಿಗೆ 3 ಸ್ಮಶಾನ ಇದೆ, ಎಲ್ಲ ಒತ್ತುವರಿಯಾಗಿದೆ, ಅದನ್ನು ತೆರವು ಮಾಡೋ ಕಾರ್ಯಕ್ರಮ. ಮತ್ತು ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದರೆ ನಾನು DC ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್. ಇಷ್ಟು ಈ ಊರಿನ ಪ್ರಮುಖವಾಗಿ ಬಸ್ನ ವ್ಯವಸ್ಥೆ ಕೂಡ ಇಲ್ಲ ಅಂತ. ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು KSRTC ಅವ್ರಿಗೆ ಹೇಳಿದ್ದೀನಿ, ಸರ್ವೆ ಮಾಡಿ ಯಾವ ಥರ ರೂಟ್ ಹಾಕ್ಬೋದು. ಮತ್ತು ಅದೇನಾದರೆ ಆಗ್ತಾರೆ, ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು. ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ, ಹಾಂ ಅವ್ರು ಹೇಳೋದು ಆ ಥರ. ಅದಕ್ಕೆ ಅದನ್ನ ಹೆಂಗೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗೆ ನೋಡ್ಕೋಬೋದು ಅಂತ ಮಾಡೋಣ ಸರ್. ಸರ್, ದಿನಹಳ್ಳಿಯಲ್ಲಿ ಸೈಟ್ಗಳ ಒಂದು ಸಮಸ್ಯೆ ಜಾಸ್ತಿ. 50 ಸೈಟ್ಗೆ ಈ ಸತ್ತು ಕೊಡಬೇಕು. ನಾವು 4 ತಿಂಗಳು ಟೈಮ್ ಕೇಳಿದ್ದೀವಿ ಇವರು. ದಿನಹಳ್ಳಿ ಮತ್ತು ಇವು 2 ಸೇರಿ 50 ಸರ್. ಅದರಲ್ಲಿ ಏನು ಹಿರೇನಗಲ್ಲಿ ಅವ್ರಿಗೆ ಏನು ಸೈಟ್ಗಳು ಕೊಟ್ಟಿದ್ದಾರೆ, ಅವ್ರ ಅನುಭವದಲ್ಲಿ ಇಲ್ಲ ಅಂತ ಸ್ಥಳೀಯರು. ನೋಡೋಣ ಸರ್, ಸರ್ವೆ ಮಾಡಿಸ್ತೀನಿ, ಎಲ್ಲ ಒಂದು ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ. ಕಾನೂನು ರೀತಿ ಯಾರಿಗೆ ಬಂದರೆ ಅವ್ರಿಗೆ ಹೋಗುತ್ತೆ ಸರ್, ಅಷ್ಟೇ. ಸರ್, ನಮ್ಮ ಶಾಸಕರ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಇಟ್ಟಿರ್ಬೇಕು ನಾವು. ಈ ಒಂದು ವಿಚಾರವಾಗಿ BJP ನಾಯಕರು ಯಾರಾದರೂ ನಮ್ಮ ರಿಪೋರ್ಟ್ ಕಾರ್ಡ್ಗಳ ಮುಂದೆ ಇಟ್ಟು ನೋಡಿ, ಪ್ರಾಮಾಣಿಕತೆ ಇದ್ದರೆ ನನಗೆ, ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನಾನು ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ. ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ. ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ, ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ. 2 ಹಳ್ಳಿಗೆ 15 ದಿನದಲ್ಲಿ ಸರಿಸುಮಾರು 8 ಲಕ್ಷ, ಅಲ್ಲಿ 8 ಲಕ್ಷ ಇಲ್ಲ 16 ಲಕ್ಷ ವಾಟರ್ ಫಿಲ್ಟ್ರ್ ಹಾಕಿಸ್ತಾ ಇದ್ದೀನಿ. ಒಂದು 15 ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ. ಇವ್ರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ. ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೇಕು. ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕ್ಕೊಂಡು ಬರ್ತಾ ಇದ್ದೀನಿ ಸರ್. ಮೊಟ್ಟ ಮೊದಲನೇ ಬಾರಿಗೆ ರಿಪೋರ್ಟ್ ಕಾರ್ಡ್ನ ನಾನೇ ಪಬ್ಲಿಷ್ ಮಾಡಿರೋದು. ನನಗೆ ಧೈರ್ಯ ಇದೆ. ಡೇಟಾ ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 40 ಜನ ವರ್ಕ್ ಮಾಡ್ತಾರೆ, ಟೀಮ್ ಇದೆ. ಈಗ ನಾನು ಇವತ್ತು ಹಳ್ಳಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಳ್ಳುತ್ತೆ. ಅದಕ್ಕೆ ಡೆಡಿಕೇಟೆಡ್ ಆಗಿ 40 ಜನ ಇದ್ದಾರೆ. ಒಬ್ಬೊಬ್ರಿಗೆ 20,000 ಸಂಬಳ ಕೊಟ್ಟು ನಾನು 8 ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಅಮ್ಮ ಆಂಬುಲೆನ್ಸು, ಡೇಟಾ ಮ್ಯಾನೇಜ್ಮೆಂಟು, ಯಾವ ಹಳ್ಳಿ ಫಾಲೋ ಅಪ್ಪು. ನಾವೇನಂದರೆ ಮಾಡೋದನ್ನು ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ. ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ, ಹಿಂಗೆ ನಡೆಸಬೇಕು ಅಂತ. ನಾವು ಕಾಮನ್ ಮ್ಯಾನ್ಗೆ ರೀಚ್ ಆಗ್ತಾನೇ ಇದ್ದೀವಿ. ಪ್ರತಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದ್ದೀವಿ. ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಹಳ್ಳಿಗೆ ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಸರ್, ಅಲ್ಲಿ ಒಂದು 3 ಮನೆ ತೋರಿಸಿದ್ರು, 3 ಮನೆ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡೋ ಪ್ರಯತ್ನ ಪಡ್ತೀವಿ ಸರ್. ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್. ಮೇಯ್ನು ಬೋಡ್ನಾಗೇನಹಳ್ಳಿಯಲ್ಲಿ 3 ರಸ್ತೆ ಕೇಳಿದ್ರು, ಎಲ್ಲ ಅದು ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದ್ದೀನಿ. ಆ 3 ರಸ್ತೆನೂ ಹಾಕ್ಕೊಡ್ತೀನಿ. ಎಲ್ಲ ಜನರ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತೀವಿ. ಸ್ಮಶಾನದ ಬಗ್ಗೆ ನಾನು ಮಾಡಿಸ್ತೀನಿ, ಆದಷ್ಟು ಬೇಗ ಮಾಡಿಸ್ತೀನಿ. ನಗರಸಭೆ 6 ಜನ ಏನು ಅನರ್ಹರಾಗಿದ್ರು, ಅವರು ಸ್ಟೇ ಅದೇನಿರುತ್ತೆ ಅವ್ರನ್ನೇ ಡಾಕ್ಯುಮೆಂಟ್ಸು ಅದು ಇದು 7 ದಿನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ನಮಗೆ ವೆಟ್ ಹಾಕಿದ್ದೀವಿ, 7 ದಿನಕ್ಕೆ ಮಾತ್ರ ಸ್ಟೇ, ಮತ್ತೆ ವೆಕೇಟ್ ಆಗುತ್ತೆ. ನಮ್ಮ ನಗರಸಭೆ ಖಂಡಿತವಾಗೂ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ಸರ್, ಈಗ BJP ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನೋ ರೀತಿಯಲ್ಲಿ BJP ನಾಯಕರ ವಿರುದ್ಧ ತೊಡೆ ತಟ್ಟುವಂಥ ಕೆಲಸ ಮಾಡ್ತಿದ್ದೀರಿ. ಪ್ರದೀಪ್ ಈಶ್ವರ್ ಅವ್ರ ಧೈರ್ಯ ಏನು ಸರ್? ನನ್ನ ಧೈರ್ಯನೇ ಜನಸಾಮಾನ್ಯರು. ನಾನು ಕೆಲಸ ಮಾಡ್ತಿದ್ದೀನಿ, ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಅವರು ಹೇಳ್ಬೋದಲ್ಲ, ಅವ್ರು ನನಗೆ 6 ತಿಂಗಳು ಕೊಡಿ ಅಂದರು. ನಾನು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ. 6 ತಿಂಗಳು ಟೈಮ್ ತೊಗೊಳ್ರಪ್ಪ. 6 ತಿಂಗಳು ಟೈಮ್ ತೊಗೊಂಡು ಪಬ್ಲಿಷ್ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ನಾನು ಪ್ರತಿಯೊಬ್ಬರು ಮನೆ ಮುಂದೆ ಹೋಗಿ ಕೇಳ್ತೀನಿ. ಸರ್, ಈಗ ಉಚಿತ CET ಮತ್ತು NEET ತರಬೇತಿ ಪ್ರಾರಂಭ ಆಗಿದೆ. ಎಷ್ಟು ಜನ ಮಕ್ಕಳಿದ್ದಾರೆ ಇನ್ನು? ಸರ್, ಈಗ ಇವತ್ತಿಗೆ ನನಗಿರೋ ಇನ್ಫಾರ್ಮೇಷನ್ 240, 250 ಆಗಿದ್ದಾರೆ. ರಿಜಿಸ್ಟ್ರೇಷನ್ 300 ಜನರ ಮೇಲೆ ಆಗಿದ್ದಾರೆ. ಅಟೆಂಡೆನ್ಸ್ ಅಷ್ಟಿದೆ. ನಾನೀಗ ಇದು ಮುಗಿದ ಮೇಲೆ ಇವತ್ತು 2 ಅವರ್ ಕ್ಲಾಸ್ ಹಾಕ್ಕೊಂಡಿದ್ದೀನಿ. 11 ಗಂಟೆಯಿಂದ 1 ಗಂಟೆ ನಾನು ಇವತ್ತು ಜೆನೆಟಿಕ್ಸ್ ಅಂತ ಒಂದು ಪಾಠ ಮಾಡ್ತಾ ಇದ್ದೀನಿ. 11 to 1 ನನ್ನ ಮಕ್ಕಳಿಗೆ ಪಾಠ ಮಾಡ್ತೀನಿ. ನಾನು ಕ್ಲಾಸಸ್ ತೊಗೊತೀನಿ. ಈಗ ಇದು ಹಳ್ಳಿ ವಿಸಿಟ್ ಆದಮೇಲೆ ಅದಕ್ಕೆ ಬುಕ್ಕು ತೊಗೊಂಡ್ಬಂದಿದ್ದೀನಿ ಕಾರಲ್ಲಿ. ಹೋಗಿ ಓದ್ಕೊಂಡು ಹೋಗಿ 2 ಅವರ್ ಪಾಠ ಮಾಡಬೇಕಲ್ಲ. ಬಡವ್ರ ಮಕ್ಕಳು ಚೆನ್ನಾಗಿ ಆಗ್ಬೇಕಲ್ಲಣ್ಣ. ಯುಗಾದಿ ಮತ್ತು ಜನಕ್ಕೇನು ಶುಭ ಹೇಳ್ತೀವಿ ಸರ್? ಯುಗಾದಿ 2 ವರ್ಷದ ಹಿಂದೆ ಇಂಥ ಯುಗಾದಿ ದಿನನೇ
ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಅವತ್ತು ನನ್ನ ಹಣೆ ಬರದಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯಿತು. ಅದಕ್ಕೆ ಇವತ್ತು ಪ್ರತಿಯೊಂದು ಒಬ್ಬರು ಬಾಳಲ್ಲೂ ಅಂದರೆ ಸ್ಪೆಷಲಿ ಬಡವ್ರ ಲೈಫಲ್ಲಿ ಒಂದಷ್ಟು ಡಿಫ್ರೆನ್ಸ್ ತರೋ ಪ್ರಯತ್ನ ಪಡ್ತಿದ್ದೀನಿ. ಎಲ್ಲ ಒಳ್ಳೆಯದಾಗಲಿ. ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ, ಯೂತ್ಸ್ಗೆ ಒಂದೇ ಹೇಳೋದು, ಧೈರ್ಯವಾಗಿರಿ. ನಮ್ಗೆ ಹೊಸ ವರ್ಷ ಅಂದರೆ ಯುಗಾದಿ, ನ್ಯೂ ಇಯರ್ ಅಲ್ಲ. ಪ್ರಯತ್ನ ಪಡಿ, ಕಿವಿ ಚೆನ್ನಾಗಿ ಮುಚ್ಕೊಳ್ಳಿ, ಯಾರು ಏನು ಅಂದ್ಕೊಂಡ್ರು ಕೇಳಿಸ್ಕೋಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದರೂ ತಲೆಗೆಡಿಸ್ಕೋಬೇಡಿ. ನೀವೇನೋ ಡಿಸೈಡ್ ಮಾಡಿ, ಬರೆದಿರೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕಷ್ಟೆ. ಕೈ ಹಾಕಿರೋ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಷ್ಟೆ. ನೀವು ಹಾಕೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು, ಅಷ್ಟೇ ಕಣ್ಣು ಮುಂದೆ ಇರಬೇಕು. ಯಾವುದು ತಲೆ ಕೆಡಿಸ್ಕೋಬೋದು. ಬಾಗ್ನಿವೆಲ್ಲ ಅಂತ ಒಂದು ಗಿಡ ಇದೆ. ಆ ಗಿಡದ ವಿಶೇಷತೆ ಏನು ಗೊತ್ತಾ ಸರ್? ಬಾಗ್ನಿವೆಲ್ಲದು ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ, ನೀರು ಹಾಕಲಿಲ್ಲ ಅಂದರೆ ಫ್ಲವರ್ ಬಿಡುತ್ತೆ. ಯಾಕೆ ಗೊತ್ತಾ? ನೀವು ನೀರು ಹಾಕದೇ ಇದ್ದಾಗ ಆ ಬಾಗ್ನಿವೆಲ್ಲ ಫ್ಲವರ್ ಬಿಡುತ್ತೆ. ಯಾಕೆ ಅಂದರೆ ಪುಕ್ಸಟ್ಟೆ ನನಗೆ ಯಾವನು ನೀರು ಹಾಕಬೇಡಿ, ನಾನು ಬ್ಯೂಟಿಫುಲ್ ಆದ ಫ್ಲವರ್ ಬಿಡ್ತೀನಿ, ಅದನ್ನ ನೋಡ್ಕೊಂಡು ನೀರು ಹಾಕಿ, ನಿಮ್ಮ ಪುಕ್ಸಟ್ಟೆ ನೀರು ನನಗೆ ಯಾಕೆ ಅಂತ. ಆಫ್ಟರ್ ಆಲ್ ಒಂದು ಹೂವನ್ನೇ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ಹೇಳಬೇಕಾದ್ರೆ ಆ ರೆಡಿ ಕಟೌಟ್ಗಳು. ನಮ್ಗೆ ಆ ಸ್ವಾಭಿಮಾನ ಇಲ್ಲ ಅಂದರೆ ಹೇಗೆ? ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದು ಇಷ್ಟೇ, ದೊಡ್ಡದಾಗಿ ಯೋಚನೆ ಮಾಡಿದ್ರು. ಜೀವನದಲ್ಲಿ ಏನೋ ಒಂದು ಆಗ್ತೀಯ, ಭಯ ಬೀಳಬೇಡ, ಯಾವುದಕ್ಕೂ ತಲೆಗೆಡಿಸ್ಕೋಬೇಡ. ನೀನು ಅಂದ್ಕೊಂಡಿದ್ದು ರೀಚ್ ಆಗೋದೇ ಮುಖ್ಯ. ಬೈಕೊಳ್ಳೋನು ಬೈಕೊತಾನೇ ಇರ್ತಾನೆ, ಬೈಸ್ಕೊಳ್ಳೋನೇ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ. ಸರ್, ಈಗ CETಗೆ